ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರಾದ ಚಲುವಾದಿ ನಾರಾಯಣಸ್ವಾಮಿ ರವರು ಸರಳವಾಗಿ ತಮ್ಮ ಅಭಿಮಾನಿಗಳ ಸಮ್ಮುಖದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ವಿಜೃಂಭಣೆಯಿಂದ ಹುಟ್ಟುಹಬ್ಬ ಆಚರಣೆಗೆ ಸಿದ್ಧವಾಗಿದ್ದ ವೇದಿಕೆ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರ ಧರ್ಮಪತ್ನಿ ನಿಧನದ ಹಿನ್ನೆಲೆಯಲ್ಲಿ ಹುಟ್ಟುಹಬ್ಬ ಚರಣ ರದ್ದು ಮಾಡಲಾಗಿತ್ತು. ಆದರೆ ರಾಜ್ಯದ ನಾನಾ ಮೂಲೆಗಳಿಂದ ಬಂದಂತಹ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಸರಳ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂತಹ ನಾರಾಯಣಸ್ವಾಮಿ ರವರ ಅಭಿಮಾನಿಗಳು ಹಾಗೂ ಸ್ನೇಹಿತರು ಹುಟ್ಟುಹಬ್ಬದ ಶುಭಾಶಯಗಳು ಕೋರಿದರು. ಕುಲುಕೇಶಿ ನಗರದ ಸಮಾಜ ಸೇವಕರು ಹಾಗೂ ಛಲವಾದಿ ನಾರಾಯಣಸ್ವಾಮಿ ರವರ ಆತ್ಮೀಯರಾದ ನಾಗೇಶ್ ಹಾಗೂ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರಾದ ವೆಂಕಟಸ್ವಾಮಿ ರವರು ಹುಟ್ಟು ಹಬ್ಬದ ಶುಭ ಕೋರಿ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಲೆಂದು ಹಾರೈಸಿದರು. ಅದೇ ರೀತಿಯಲ್ಲಿ ಮಾಜಿ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಗಣ್ಯಾತಿ ಗಣ್ಯರು ಛಲವಾದಿ ನಾರಾಯಣಸ್ವಾಮಿ ರವರಿಗೆ ಹುಟ್ಟು ಹಬ್ಬದ ಶುಭ ಕೋರಿದರು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನಿನ್ನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಈ ದಿನ ಅಂದರೆ ಜುಲೈ 20 ಛಲವಾದಿ ನಾರಾಯಣಸ್ವಾಮಿ ಅವರ 68ನೇ ಹುಟ್ಟುಹಬ್ಬವನ್ನು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಭಾಷಾತೀತವಾಗಿ ಆಚರಣೆ ಆಗ್ತಾಯಿದೆ. ಬಹುಶಃ ಇವತ್ತಿನ ದಿನದಲ್ಲಿ ಜನಗಳಲ್ಲಿ ಒಂದು ಹುಮ್ಮಸ್ಸನ್ನು ಹುಟ್ಟಿಸ್ತಕ್ಕಂಥ ಒಂದು ಹುಟ್ಟುಹಬ್ಬ ಇಲ್ಲಿ ನಡೀತಾ ಇದೆ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಸಮತಾ ಸೈನಿಕ ದಳ, ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ, ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ರಾಷ್ಟ್ರೀಯ ಮುಖಂಡನಾಗಿ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಅವರು ಏನು ಇವತ್ತು ವಿರೋಧ ಪಕ್ಷದ ನಾಯಕರಿದ್ದಾರೆ, ಮುಂದಿನ ದಿನಗಳಲ್ಲಿ ಅವರು ಸರ್ಕಾರ ಬಂದು ಅವರು ರಾಜ್ಯದ ಉಪಮುಖ್ಯಮಂತ್ರಿ ಆಗಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೀನಿ. ಇವತ್ತು ಹುಟ್ಟು ಹೋರಾಟಗಾರರು, ಛಲಗಾರರು ಛಲವಾದಿ ನಾರಾಯಣಸ್ವಾಮಿಯವರ ಒಂದು ಹುಟ್ಟುಹಬ್ಬದ ಇವತ್ತು ಅವರು ನಾನು ಶುಭಾಶಯ ಕೋರ್ತಾ. ನನ್ನ ಹೆಸರು ನಾಗೇಶು. ನಮ್ಮದು ಕುಲುಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಇದೆ. ಅಲ್ಲೇ ನಾವು ಸಮಾಜ ಸೇವೆ ಮಾಡ್ತಾಯಿದ್ದೀವಿ. ಇವತ್ತು ಛಲವಾದಿ ನಾರಾಯಣಸ್ವಾಮಿಯವರು ಇವತ್ತು ದೇವೇಗೌಡರು ಒಂದು ಧರ್ಮಪತ್ನಿಯಾದಂಥ ಚಿನ್ನಮ್ಮವರು ತೀರ್ಕೊಂಡಿರೋದ್ರಿಂದ ಇವತ್ತು ಸರಳವಾಗಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವರ ಸಾವಿರಾರು ಅಭಿಮಾನಿಗಳು ಬಂದು ಇವತ್ತು ಅವ್ರಿಗೆ ವಿಶ್ ಮಾಡ್ತಾ ಇದ್ದಾರೆ. ಯಾರೂ ಸಹ ಪಟಾಕಿ ಸಿಡಿಸೋದಾಗಲಿ, ಕೇಕ್ ಕಟ್ ಮಾಡೋದಾಗಲಿ ಮಾಡ್ತಾ ಇಲ್ಲ. ಯಾಕಂದರೆ ದುಃಖದಲ್ಲಿದ್ದಾರೆ ದೇವೇಗೌಡರು. ಈ ನಾಡಿನ ಮಾಜಿ ಪ್ರಧಾನಮಂತ್ರಿಗಳು, ಈ ರಾಜ್ಯದ ಹಿರಿಯರು ಆದಂಥ ದೇವೇಗೌಡರು ದುಃಖದಲ್ಲಿರೋದ್ರಿಂದ ಇವತ್ತು ಸರಳವಾಗಿ ಬಂದು ಛಲವಾದಿ ನಾರಾಯಣಸ್ವಾಮಿಯವರು ಇವತ್ತು ಬರ್ತಡೇ ಮಾಡ್ಕೊಳ್ತಾವ್ರೆ. ಇವತ್ತು ಛಲವಾದಿ ನಾರಾಯಣಸ್ವಾಮಿಯವರು ಮುಂಬರ್ತಕ್ಕಂಥ ದಿನಗಳಲ್ಲಿ ಅವ್ರಿಗೆ ಇನ್ನೂ ಉನ್ನತವಾದಂಥ ಒಂದು ಅಧಿಕಾರ ಸಿಗಲಿ, ಈ ರಾಜ್ಯದಲ್ಲಿ ಮಂತ್ರಿಗಳಾಗಿ ಸಮಸ್ತ ಈ ನಾಡಿನ ಅಭಿವೃದ್ಧಿಗೆ ಶ್ರಮಿಸಲಿ ಅಂತೇಳಿ ನಾನು ಅವರಲ್ಲಿ. ಎಚ್ ನಾರಾಯಣಸ್ವಾಮಿ ಅಂತ, ಕಾಡಗೋಡಿ ಪ್ಲಾಂಟೇಶನ್, ದಿನ್ನೂರಿಂದ ನಿವೃತ್ತ ಪೊಲೀಸ್ ಅಧಿಕಾರಿ. ನಮ್ಮ ಛಲವಾದಿ ನಾರಾಯಣಸ್ವಾಮಣ್ಣವರು ಹುಟ್ಟುಹಬ್ಬ ಬಹಳ ಚೆನ್ನಾಗಿ, ಬಹಳ ವಿಜೃಂಭಣೆಯಿಂದ ಆಚರಿಸಬೇಕಾಗಿತ್ತು. ಕಾರಣಾಂತರದಿಂದ ನಮ್ಮ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಪತ್ನಿ ನಿಧನ ಹೊಂದಿರುವುದರಿಂದ ಸರಳವಾಗಿ ಆಚರಣೆ ಮಾಡ್ತಾಯಿದ್ವಿ. ಛಲವಾದಿಯವರ ಬಗ್ಗೆ ಬಹಳ ಉನ್ನತ ಮಟ್ಟಕ್ಕೆ ಹೋಗಲಿ, ಅವರ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾ ಇನ್ನು ಹೆಚ್ಚಿಗೆ ಅಧಿಕಾರ ತಗೊಂಡು ಮತ್ತು ಸಚಿವರಾಗಿ ಉನ್ನತ ಬಡ ಜನರಿಗೆ ಅನುಕೂಲ ಮಾಡಲಿ ಅಂತೇಳಿ ನನ್ನ ಹೆಸರು ಆನಂದ್ ಕುಮಾರ್ ಅಂತೇಳಿ, ಕಾಡಗೋಡಿ ಪ್ಲಾಂಟೇಶನ್, ದಿನ್ನೂರು ವಾಸಿ. ನಮ್ಮ ಛಲವಾದಿ ನಾರಾಯಣಸ್ವಾಮಣ್ಣವ್ರಿಗೆ ಜನ್ಮದಿನದ ಶುಭಾಶಯಗಳು ತಿಳಿಸ್ತಾ, ನಮ್ಮ ಛಲವಾದಿ ನಾರಾಯಣಸ್ವಾಮಣ್ಣವ್ರಿಗೆ ದೇವರ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಇನ್ನೂ ಪಕ್ಷದಲ್ಲಿ ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಗಿ ನಮ್ಮ ದೀನ ದಲಿತ ಬಡ ಜನಗಳಿಗೆ ಎಲ್ಲ ಅವರು ಆಶೀರ್ವಾದ ಮಾಡಲಿ. ನಮ್ಮ ದಲಿತ ಗೇರಿಗಳ, ನಮ್ಮ ಹರಿಜನ ಕಾಲೋನಿಗಳು ಉದ್ಧಾರಕ ಆಗಲಿ, ನಮ್ಮ ದಲಿತರೆಲ್ಲ ಉದ್ಧಾರಕ ಆಗಲಿ ಅಂತ ಹೇಳ್ಬಿಟ್ಟು ನಾವು ಆಶಿಸ್ತಾ ಇದ್ದೀವಿ.